ಇತ್ತಲೋ ಗುರುಕೇಂದ್ರಗಳಲ್ಲಿ ಕಳಾಪುರವಾಗಿ ಏನಿದೆ? ಬಂದ ರಥವಂ ಕಾಣುತ್ತ ಬಂದ ರಥವಂ ಕಾಣುತ್ತ ಮುಂದರೆಯುತ್ತ ಸಮ್ಮುಖದೊಳು ಮುರಹರರಾಗಲಿ ಮುಂದರಿಯುತ್ತ ಸಮ್ಮುಖದೊಳು ಮುರಹರನಾಗೋ ಚಂದವೇ ಸಾರಥಿತನವಿದು ಸುಂದರ ಚಂದವೇ ಸಾರಥಿತನವಿದು ಸುಂದರನೇ ಏನೋ ಶಲ್ಯನೋ ಜರೆಯೋ ತಿಂತೆಂದೋ ಭೂನಾಥ
ಹೀನಾ ಹೀನಾ ಹೀನಾವತ್ತಿಯ ಇದು ಹೀನ ಹೀನ ಹೀನವತ್ತಿಗ ಏಕಯ್ಯ ಭೋನಾಥ ನಿನಗೆ ತಾರತಿತನವಿರುತ್ತೀನ ಒತ್ತಿಗ ಏಕಯ್ಯ ಹೀನ ಒತ್ತಿಗ ಏಕಯ್ಯ ಏಕಯ್ಯ ಹೀನ ಒತ್ತಿಗ ಏಕಯ್ಯ ಹೀನ ಮರೀನ ಇದು ಹೀನ 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 ಒತ್ತಿಗ ಏಕಯ್ಯ ಹೀನ ಒತ್ತಿಗ ಏಕಯ್ಯ 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 ಮದನ ರೂಪ
ಏರಯ್ಯ ಹೀನ ಗೊತ್ತಿಗ ಏಕಯ್ಯ ಬೇಳಯ್ಯ 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 ಏಡಯ್ಯ ಶಲ್ಯ ಆರಂಭವಾಗ್ತದೆ ಎನ್ನುವಂತಹ ಸಂದರ್ಭದಲ್ಲಿ ರಥದ ಎದುರುಗಡೆಯಲ್ಲಿ ಬಂದು ಒಮ್ಮೆಲೆ ತಡೆಯುವುದಕ್ಕೆ ಮುಂದಾದವ ಯಾರು ನೋಡಿದ್ರೆ ಶ್ರೀಕೃಷ್ಣ ಪರಮಾತ್ಮ. ಓಹೋ, ಶಲ್ಯ ಭೂಪತಿಗಳು. ಹೌದು, ನಮಸ್ಕಾರ. ಪ್ರತಿ ನಮಸ್ಕಾರ ಉಂಟು. ಆಗಿರುತ್ತೆ ಭೂಪತಿಗಳೇ. ನಡೀತಿರುವುದು ಮಹಾಭಾರತ ಯುದ್ಧ. ಇಲ್ಲಿಯವರೆಗೆ ಕೌರವರ ಹಾಗೂ ಪಾಂಡವರ ಸೈನ್ಯ 18 ಅಕ್ಷೋಹಿಣಿ, ನಮ್ಮವ್ರದ್ದು 7 ಅಕ್ಷೋಹಿಣಿ, ನಿಮ್ಮವ್ರದ್ದು 11 ಅಕ್ಷೋಹಿಣಿ. ಕುರುಪಾಂಡವರ ಯುದ್ಧ ಪ್ರಾರಂಭವಾಗಿ ಇಲ್ಲಿಯವರೆಗೆ 16 ದಿನಗಳು ಕಳೆದು ಹೋಗಿದೆ ಅಲ್ವೇ? ಹೌದು. ಹಾಗೆ ಇಲ್ಲಿವರೆಗೆ ಅದೆಷ್ಟು ಯುದ್ಧ ಆದ್ರೂ ಕೂಡ ನಡೆದಿತ್ತು ಹೀಗೆ. ರಥಿಕರು ಇದಿರಾಗಿ ಪರಸ್ಪರ ಇದಿರಾಗಿ ಮಾತನಾಡಿಕೊಳ್ಳುವುದು, ಒಬ್ಬರೊಬ್ಬರು ಛೇಡಿಸಿಕೊಳ್ಳುವುದು ಅಥವಾ ಬಂಧವಾದ ಮಾಡುವುದರ ಮೂಲಕವಾಗಿ ಯುದ್ಧ ನಡೀತಾ ಇತ್ತು. ಅದರಿಂದ ಹಾಗಲ್ಲ, ಇದು ಯಾವತ್ತಾದ್ರೂ ನೀವು ಸಾರಥಿ ಇಂತು ಮಾತನಾಡಿ ನೋಡಿದ್ರ? ಇಲ್ಲ. ರಥದ ಮುಂಭಾಗದಲ್ಲಿರುವವರು ಇವರೇ, ಆದ್ರೂ ಪರಸ್ಪರ ಮಾತನಾಡಿದ್ದಿಲ್ಲ. ಯಾಕೆ ಹೇಳಿ? ಸಂದರ್ಭ ಬರ್ಲಿಲ್ಲ. ಹಾಗಂತ ನನಗೊಂದು ಕೆಟ್ಟ ಅಭ್ಯಾಸ. ಮತ್ತೆ ಪ್ರಭಾನ್ವಿ ವ್ಯಕ್ತಿಗಳು 2 ಕಡೆಯಲ್ಲಿದ್ದಾರೆ ಅಂತ ಆದ್ರೆ ಮಾತಾಡುವುದಕ್ಕೆ ಅವಕಾಶ ಸಿಗ್ತದೆ. ಇದ್ದವರೆಲ್ಲರೂ ಹುಲು ಸಾರಥಿಗಳಾಗಿದ್ದಾಗ ಮಾತಾಡ್ಲಿಕ್ಕೆ ಅವಕಾಶ ಸಿಗ್ತದೆಯಾ? ಒಂದು ದೊಂದೆ ಗಟ್ಟಿದಾರಿ ಏನ್ ಮಾಡುದು ಅಲ್ವಾ? ಸುಮ್ಮನೆ ಮಾತನಾಡಿಸಿ ಸಮಯ ವ್ಯರ್ಥ ಮಾಡುವುದೇ. ಹಾಗಂತ ಇವತ್ತಿಗೆ ತೊಂದ್ರೆ ಇಲ್ಲ, ಎಲ್ಲವೂ ಗಟ್ಟಿದೆ. ಹೌದಾ? ಹೌದಪ್ಪ, ಸಮಯವೂ ಗಟ್ಟಿದೆ. ತೊಂದ್ರೆ ಇಲ್ಲ, ನಮ್ಮದೇ ಸಮಯ. ಹೌದು ಅಲ್ವಾ? ಹಾಗಾಗಿ ಇದರಿಗೊಂದು ಮಾತು, ನನಗೊಂದು ಅಭ್ಯಾಸ ಏನ್ ಗೊತ್ತಾ? ಏನು? ಸ್ವಲ್ಪ ಹಿರಿಯವ್ರು ಕಂಡ್ರೆ ಹೋಗಿ ನನಗೆ ಮಾತನಾಡಿಸುವ ಅಭ್ಯಾಸ. ಹಾಗಂತ ಇವತ್ತು ಆಕಸ್ಮಿಕವಾಗಿ ನಮ್ಮಿಬ್ಬರ ರಥ ಇದ್ರೆ ಅದಲ್ಲ, ಬರ್ಲೇಬೇಕು. ನಿಮ್ಮನ್ನು ಒಂದೆರಡು ಮಾತನಾಡಿಸ್ಬೇಕು. ಮತ್ತೆ ಅವಕಾಶ ಯಾವಾಗ ಸಿಗ್ತದೆಯೋ ಅಥವಾ ಸಿಗದೆ ಇರ್ತದೆಯೋ ಗೊತ್ತಿಲ್ಲ. ಯಾಕೆಂದ್ರೆ ಮಹಾಭಾರತದ ಮುಗ್ದು ಹೋಗಿರ್ತದಲ್ಲ. ಆದ್ರೂ ಒಂದು ಏನು, ನೀನು ಹೇಳುವ ಎಲ್ಲಾ ಮಾತಿಗೂ ನಾನು ಹೂ ಹಾಕುವುದಿಲ್ಲ. ಯಾಕೋ? ನಿನ್ನ ಬಗ್ಗೆ ಗೊತ್ತಿಲ್ಲದೆ ಅಲ್ಲ, ನೀನಾಡುವಂತ ಎಲ್ಲಾ ಮಾತನ್ನ ಗಟ್ಟಿ ಮಾಡ್ಕೊಳ್ದೆ ನಾನು ಹೂ ಹಾಕಿದ್ರೆ ನನ್ನ ಹೊಂಡಕ್ಕೆ ನಾನೇ ಬಿದ್ದಾಗ ಆಗ್ತದೆ ಅಲ್ಲ. ನೀನು ಗಟ್ಟಿ ಮಾಡದೆ ಹೂ ಹಾಕಿದ್ರು ಬೀಳ್ತೀಯ. ಬೀಳ್ಬೇಕು ಅಂತಿದ್ರೆ, ಬೀಳಿಸ್ಬೇಕು ಅಂತಿದ್ರೆ ನೀನು ಹೂ ಹಾಕಿದ್ರೂ ಬೀಳಿಸ್ತೇನೆ. ಹೌದಾ? ಹೂ ಹಾಕದೆ ಹೋದ್ರೂ ಬೀಳಿಸ್ತೇನೆ. ಹಾಗಂತ ಎತ್ತಿಳಿಬೇಕು ಅಂತ ಯೋಚನೆ ಮಾಡಿದ್ನು. ನೀನು ಯಾವ್ದಕ್ಕೂ ಹೂ ಹಾಕಿದ್ರು ನೀನು ಅಲ್ವೇ? ಹಾಗಾಗಿ ಇಲ್ಲಿವರೆಗೆ ನಡೆದಿದ್ದು ಈ ಯುದ್ಧ. ಸರಿ, ಹಿರಿಯರನ್ನು ಮಾತನಾಡಿಸ್ಲಿಕ್ಕೆ ಬಂದೆ. ಇಲ್ಲಿವರೆಗೆ ಬಂದಿರುವಂತ ರಥಿಕರು ಯಾರ್ಯಾರು? ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು. ನನಗೊಂದು ನಿರೀಕ್ಷೆ ಇತ್ತು, ಏನು ನೀವು ಬರ್ತೀರೇನೋ. ಇವರೆಲ್ಲ ಬಂದ್ರಲ್ಲ, ಬಂದಿರುವವರು ಮತಪಕಾರ ಮುಗಿಸ್ಕೊಂಡು ಹೋದ್ರು. ಇವರೆಷ್ಟೊತ್ತಿಗೆ ಬರ್ತಾರೆ? ಯಾಕಂದ್ರೆ ನಮಗೆ ಹಿರಿಯ ತಲೆ ನಿರೀಕ್ಷೆ. ಹೌದಪ್ಪ, ಯಾಕಂದ್ರೆ ಜವಾಬ್ದಾರಿ ಇರ್ತದಲ್ವಾ. ಹೋಗುವುದಿದ್ರೆ ಆದಷ್ಟು ಬೇಗ ಹಿರಿತಲಿಯೇ ಹೋಗ್ಲಿ ಅಂತೇಳಿ ನಾನಾ ಅರ್ಥದಲ್ಲಿ ಹೇಳಲಿಲ್ಲ. ಅಲ್ಲ, ರಣಾಂಗಣಕ್ಕೆ ಬಂದರೆ ಹಿರಿತಲಿಗಳೇ ಬರ್ಲಿ. ಹೌದು,
ಯುದ್ಧವನ್ನು ಜಯಿಸಿ ಹೋದ್ರು ಅಥವಾ ಹಾಗೆ ಹೋದ್ರು ಹಿರಿತನಗಳಿಗೆ ಅದು ಸಿಗಲಿ ಎನ್ನುವುದು ನನ್ನ ಯೋಚನೆ ಎನ್ನುವ ಕಾರಣಕ್ಕಾಗಿ ಕಾಯ್ತಾ ಇದ್ದದ್ದು. ನಾನು ಅಂದ್ಕೊಂಡಿದ್ದೆ ಏನು ರಥಿಕರಾಗಿ ರಥವನ್ನೇರಿ ಏನು ಕೆಂಡದ ಮಳೆಯನ್ನೇ ಸುರಿಸುವ ಉಪಾದಿಯಲ್ಲಿ ಯುದ್ಧದ ಭೀಕರಂತೆಯನ್ನು ಹೊರಡಿಸುತ್ತಾ ನೀವು ಬರ್ತೀರೇನೋ ಎನ್ನುವಂತ ನಿರೀಕ್ಷೆ ಇಲ್ಲಿವರೆಗಿದ್ದು ನಾನು. ನನ್ನ ನಿರೀಕ್ಷೆ ಸುಳ್ಳಾಗಿ ಹೋಯ್ತು. ಬಂದಿದ್ದೇನಲ್ಲ? ಬಂದಿದ್ದು ಹೌದು ಸ್ವಾಮಿ, ಬಂದಿದ್ದು ಹೇಗೆ ಬೇಸರ ಆಗ್ತದೆ. ಯಾಕೆ? ನಿಜವಾಗಿಯೂ ನನ್ನ ನಿರೀಕ್ಷೆಯೇ ಇದಾಗಿರ್ಲಿಲ್ಲ. ನನ್ನ ನಿರೀಕ್ಷೆಯೇ ದೊಡ್ಡದಾಗಿತ್ತು ನಿಮ್ಮ ಮೇಲೆ. ಆದ್ರೆ ಇವತ್ತು ನೀವು ಬಂದದ್ದು ಹೇಗೆ ಬನ್ನಿ, ರಥಿಕರಾಗಿ ಬನ್ನಿ, ಹೇಗೆ ಬನ್ನಿ, ಆದ್ರೆ ಎಷ್ಟು ಚಂದ ನೋಡಿ. ಛೇ, ಆ ಚಂದದ ಬಗ್ಗೆ ಮಾತೇ ಇಲ್ಲ. ಅದು ನಿಮಗಾಗಿ ಮೀಸಲು. ಯಾಕೆ ಕೇಳಿ, ಯಾಕೆ? ಮಾತ್ರ ದೇಶದವರು ಸೌಂದರ್ಯ ಎನ್ನುವುದು ಅವರಿಗೆ ಕಟ್ಟಿಟ್ಟು ಬುತ್ತಿ ಅಂತ. ಯಾಕೆಂದ್ರೆ ನಮ್ಮ ಪಾಂಡು ಚಕ್ರವರ್ತಿಗೆ ನಾವು ತಂದಿದ್ದೇವಲ್ಲ ಹೆಂಡತಿಯನ್ನ, ನಮ್ಮ ಅತ್ತೆ. ಹಾಗಾಗಿ ಮಾದ್ರ ದೇಶದವರು ಸೌಂದರ್ಯಕ್ಕೆ ಎಷ್ಟು ಹೆಸರಾದರು ಎನ್ನುವುದಕ್ಕೆ ನಿಮ್ಮದೊಂದು ಮುಖ ನೋಡಿದ್ರೆ ಸಾಕು. ರಣಖಣದಲ್ಲಿ ಆ ಕರ್ಣನ ರಥದಲ್ಲಿ ಸಾರಥಿಯಾಗಿದ್ದೂ ಕೂಡ ನಿಮ್ಮಂಗ ಇದೇನು ಸ್ವಾಮಿ ಮದನ ರೂಪ. ಸ್ವಲ್ಪ ಕಷ್ಟ ಆಗ್ತದೆ. ಯಾಕೆ ಬಂದ್ರೆ ನೀವು ರಥಿಕನಾಗಿಯೇ ಬರ್ಬೇಕಿತ್ತು. ಹೋಗಿ ಹೋಗಿ ಸಾರಥಿಯಾಗಿ ನನಗೆ ಬೇಸರ ಇರ್ಲಿಲ್ಲ. ನೀವು ದೊಡ್ಡವರು ಯಾರು ಸಾರಥಿಯಾಗಿ ಬಂದ್ರು ಬೇಸರ ಇರ್ಲಿಲ್ಲ. ಕರ್ಣನ ಸಾರಥಿಯಾಗಿ ಬಂದ್ರಲ್ವಾ ಎನ್ನುವ ಹೀನ ಕೃತ್ಯ ಯಾಕಿತ್ತು ಸ್ವಾಮಿ ನಿಮ್ಗೆ? ಬರುವುದಾಗಿದ್ದಿದ್ರೆ ಅವ್ರು ಯಾರು ಬೇಡಿತ್ತು, ನೀವು ಒಬ್ಬರೇ ಬರ್ಬೋದಿತ್ತಲ್ಲ. ನೀವು ಎಲ್ಲವನ್ನೂ ಬಲ್ಲವರು. ಯಾಕೆ ನಿಮಗೇನು ಹೇಳ್ಕೊಡ್ಬೇಕು ಯುದ್ಧದ ಬಗ್ಗೆ? ಒಂದು ಸಂದರ್ಭ, ನಾವಾಗೆಲ್ಲ ದೊಡ್ಡವರಲ್ಲ ಬಿಡಿ. ಆ ಸಂದರ್ಭದಲ್ಲಿ ಪಾಂಡು ಚಕ್ರವರ್ತಿಗೆ ನೀವು ಸಾರಥಿ ಆದವು ಅಲ್ವೇ? ಅಂತಹ ನೀವು ಈ ದಿನ ಹೋಗಿ ಹೋಗಿ ಕರ್ಣನ ರಥದಲ್ಲಿ ಸಾರಥಿಯಾಗಿ ಬಂದ್ರಲ್ಲ, ಇದು ಯಾವ ನ್ಯಾಯ? ಇದು ಏನಯ್ಯ ಶಲ್ಯಭೂಪ, ಕಾಣುವುದು ಮದನ ರೂಪ. ಇಷ್ಟನ್ನೆಲ್ಲ ಹೇಳುತ್ತಿರುವವ ಯಾರು? ಶ್ರೀ ಮದನ ರೂಪವನ್ನ ವರ್ಣಿಸುತ್ತಿರುವವ ಮದನ ಪಿತ. ಹೌದಪ್ಪ ದೇವ್ರೆ, ಚಂದದವನ ಅಪ್ಪ ನಾನು. ಹೌದಾ? ಈಗ ನಾನು ಸಾರಥಿತನ ಮಾಡಿದ್ದು ಕರ್ಣನಿಗೆ ಅದು ತಪ್ಪು, ಹೀನ ಕೃತ್ಯ ಅಂತ ಹೇಳಿ. ಹೀನ ಕೃತ್ಯವ? ದೇವ್ರೆ, ಕರ್ಣನ ಪಂಡಿಯನೋ ನಡೆದು ಏಕೆ
ಏಕೆ ಪರಾಕೆ ಕಲ್ಯಾಣ ಬಂಡಿಯನು ಹೊಡೆವುದು ದುರ್ನಿಧಿಯುವುದು ನೀನು ಹೊಡೆವುದು ದುರ್ನಿಧಿಯುವುದು ನೀನು ಓ ದೇವ ಅಲ್ಲ ನಿನ್ನನ್ನ ಈ ರಣಾಂಗಣದಲ್ಲಿ